ಸಸ್ಪೆಂಡ್ ಆಗ್ಬೇಕು. ಮತ್ತೆ PI ಅವರು ಇರಬಾರ್ದು ಇಲ್ಲಿ. ಈ ಒಂದು ಬೆಳಗ್ಗೆ ಆಗದ್ರಾಗ ಇರಬಾರ್ದು ಇಲ್ಲಿ. ನಮ್ಮ ಎರಡು FIRಗಳು ತಗೋಬೇಕು. ಮತ್ತೆ ನಮ್ಮಲ್ಲಿರೋಂಥದ್ದು ಒಂದು ಅದೇನಾದ ಅಲಿಗೇಷನ್ ಇವತ್ತಿಗೆ ಅದೇನಾಗೋದು ಇತ್ಯರ್ಥ ಆಗ್ಬೇಕು. ಯಾವುದೇ ಕಾರಣಕ್ಕೆ ಸತ್ಯನ ಸುಳ್ಳ ಗೊತ್ತಾಗ್ಬೇಕು. ನನವೇನ ಟಿಪ್ಪರ್ಗಳಿದ್ರೆ, ನಾನೇನ ಮಟ್ಟಗಾಡಿಸ್ತಿದ್ರೆ, ಜೂಜಾಡಿಸ್ತಿದ್ರೆ, ಏನನ್ನ ಮಾಡ್ತಿದ್ರೆ ಓಪನ್ ಆಗಿ ನೀವು ನನಗೆ ಹೇಳ್ಬೋದು. ಇಲ್ಲಿ ನಾನು ಕೇಳ್ತೀನಿ. ನಾನು ಸದಾ ನನ್ನ ಕಾನೂನು ಪ್ರಕಾರನೇ ನಾನು ಇರ್ತೇನೆ, ಆಯ್ತಾ. ನಂದು ಏನನ್ನ ತಪ್ಪಿದ್ರೆ, ನಂದೇನನ್ನ ದಬ್ಬಾಳಿಕಿದ್ರೆ, ಏನನ್ನಿದ್ರೆ ಸುಮ್ಮನೆ ಒಬ್ಬನ ಪೊಲೀಸ್ನ ಬಿಟ್ಟು ಪ್ರಿಪ್ಲಾನ್ ಮಾಡಿ ಉದ್ದೇಶಪೂರ್ವಕವಾಗಿ ನನ್ನ ಕುಟುಂಬದ ಮೇಲೆ, ನನ್ನ ಮೇಲೆ, ನಮ್ಮ ಲೀಡರ್ ಮೇಲೆ, ನನ್ನ PN ಮೇಲೆ ಈ ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ. ಇದು ಅಂದ್ರೆ ನನ್ನ ಯಾರು ರಕ್ಷಣೆ ಮಾಡಿಕೆ ಅವರು PN ನೀವು ತಗೊಂಬಂದು ಕೂಡಿಸಿದ್ರಿ. ನನ್ನ ಜೊತೆ ಇರೋರು ಯಾರು? ನಾನು ಕೆಲಸ ಕಾರ್ಯಗಳು ಮಾಡೋರು ಯಾರು? ಇದು ಸಾಮಾನ್ಯ ಪ್ರಜ್ಞೆ ಅದ ನಿಮ್ಗ ಪೊಲೀಸ್ ಇಲಾಖೆಗೆ? ನನ್ನ ಜವಾಬ್ದಾರಿ ಅದಿಲ್ಲ ಸರ್. ನನ್ನ ಜವಾಬ್ದಾರಿ ನಾಳೆ ಬೆಳಗಿದ್ರೆ PA ಬೇಕು ನನಗೆ. ಈಗ ಅವ್ರು ನೆನ್ ಕೂಡಿಸಿದ್ರಿ ನೀವು. ಇಲ್ಲಿ ಬಿಡ್ರಿ, ನೀವು ತಪ್ಪು ಮಾಡಿದ್ರೆ ಎಲ್ಲರೂ ತಂದು ಕೂಡ್ಸಿರಿ ಕಾನೂನು ಪ್ರಕಾರ. ನನ್ನ ಮಗನ ಹಾಕ್ರಿ ಏನನ್ನಿದ್ರೆ. ಅಲ್ಲಿ ಸತ್ಯ ಇತ್ತಂದ್ರೆ ನೋಡ್ರಿ, ಆ ವಿಡಿಯೋ ನೀವು ಯಾಕೆ ಸರಿಯಾಗಿ ಪರಿಶೀಲಿಸಿಲ್ಲ ನೀವು? ಹೀಗೆ ಅಂದ್ರೇನು ಆತ ಇರೋದ್ನೇನು ಒಡ್ಸಣ್ಣನ ಗುಲ್ಕೋಸ್ ಹಚ್ಕೊಂಡು ಬೆಳೆಸಿ ಬಿದ್ದು ಎಲ್ಲ ಸುತ್ತ ಪೊಲೀಸರು ಇದೆಲ್ಲ ರಾಜಕೀಯ ಬಿತ್ತು. ನನಗ ಸರ್ ಇವತ್ತೆಲ್ಲ ಸ್ಪೀಕರಿಂದ ನನಗ ಇಲ್ಲಿ ಪೊಲೀಸ್ ಇಲಾಖೆ ಆ ಎಮ್ಮಂದು ಏನು ಪ್ರಾಬ್ಲಮ್ ನೋಡ್ರಿ ಅಂತೇಳಿ MLA ಅವ್ರದ್ದು ಏನಂತ ಕಳಿಸಿದ್ರೆ ನನ್ನ ವಿರುದ್ಧ ಎಲ್ಲೇ ಕುಂತ್ಕೊಂಡು ಉಸಿಗಿನ ಟೀಮನ್ನು ಕರ್ಕೊಂಡು ನನ್ನ ವಿರುದ್ಧ ಹೊಸಕೇರಿಯಪ್ಪ ಅವರು ವರದಿ ಕೊಟ್ಟರು. ಅದ್ರ ಬಗ್ಗೆ ನಾನು ಸದನದಾಗ ಚರ್ಚೆ ಆಗ್ತದ. ಹೋಸಲನೆ ಮಾಡ್ಬೇಕಂದ್ರೆ ಸಮಯ ಸಿಕ್ಕಿಲ್ಲ. ಈಗ ನಾಳೆ ನಾನು ಹೋಗ್ಬೇಕಂದ್ರೆ ನನಗೆ ಈ ಒಂದು ಗಂಡಾಂತರ ಬಂತು. ಇಷ್ಟೊತ್ತಿಗೆ ನಾನು ಅರ್ಧ ದಾರಿಗಿರ್ತಿದ್ದೆ. ನಾಳೆ ಶಾಸಕಾಂಗ ಸಭೆ ಅದ. ಮತ್ತೆ ನಾನು ಒಳ್ಳೆ ಇದನ್ನ ನನ್ನ ಮಿಸ್ ಆಗ್ತಕ್ಕಂಥ ಇದ್ರ ಕಾಲ ನನಗೆ ಬಹಳಷ್ಟು ನೋವಾಗ್ಯದ. ಏನನ್ನ ಆಯ್ತು ನೋಡ್ರಿ, ನಾವೇನು ಇದಿಲ್ಲ ನೋಡ್ರಿ ಸರ್. ಯಾರು ಬೇರೆ ಕುಡಿದು ಒದರ್ತಾನೆ ಅಳ್ತಾನಂದ್ರೆ ಅವ್ನು ಮಾತಾಡ್ತೀರಿ, ಕೇಳ್ತೀರ ನೀವು? ಈಗ ಅಕ್ಕ ನೋಡ್ರಿ ಕೊಟ್ಟು ತನಿಖೆ ಮಾಡ್ತೀವಿ ಅಂತಾರ. ಅವ್ರದ್ದು ಯಾರು ತನಿಖೆ ಮಾಡಿದ್ರಿ? ಅವ್ರು ಕೊಟ್ಟು ತನಿಖೆ ಮಾಡಿದ್ರಿ? ನೋಡ್ರಿ ಅಲ್ಲ, ತನಿಖೆ ಮಾಡಿದ್ರಿ ಅದನ್ನ ಎಲ್ಲ ನೀವೆಲ್ಲ ಸತ್ಯ ಅಂದ್ರೆ ನಮಗೆಲ್ಲ ಗೊತ್ತಿಲ್ಲ. ನಿಮ್ದೆಲ್ಲ ಆಟ ನನಗೆ ಗೊತ್ತದವ್ರು. ಶಾಸಕ ಬರ್ರಿ ನೀವು ನಾಳೆ. ನೀವ್ ಏನ್ ಮಾಡ್ತೀರಿ? ನೀವು ಒಂದ್ ಸೈಡ್ ಆದ್ರೆ ನಾನು ನಿಂದಿರ್ತೀನಿ. ನೋಡಮ್ ಯಾರು ಸಾಧಿತ ಗೊತ್ತಾಗ. ನಾನು ಪೊಲೀಸ್ ಕಾಲೋನಿಯಾಗೆ ವಾಸ ಮಾಡ್ತೀನಿ. ನಾನೇನು ಬೇರೆ ಅಲ್ಲ. ಪೊಲೀಸ್ ಕ್ವಾರ್ಟರ್ಸ್, ಪೊಲೀಸರ ಬಗ್ಗೆ, ಪೊಲೀಸರ ಮಕ್ಕಳ ಬಗ್ಗೆ, ಪೊಲೀಸರ ಕುಟುಂಬದ ಬಗ್ಗೆ ನಾನು ವಿಶೇಷ ಕಾಳಜಿ ಇಟ್ಕೊಂಡು ಹಾಕಿದ್ದೀನಿ. ನೀರಿಲ್ಲ ಅಂತಂದ್ರೆ ನಾನು ನೀರು ಕೊಟ್ಟೀನಿ. ಈಗ ಅಧಿಕಾರ ಬಂದಾಗಲ್ಲ, ಅಧಿಕಾರಕ್ಕಿಂತ ಮುಂಚೆ 15,000 ನಾನು ತಿಂಗಳಿಗೆ ಬಿಲ್ ಕಟ್ಟೀನಿ ನಾನು. ಯಾಕಂದ್ರೆ ನನಗೆ ನನ್ನವ್ರವ್ರ ಭಾವನೆ ಇಟ್ಕೊಂಡು. ಆದ್ರೆ ನೀವು ನನಗೇನು ಕೊಡಕತ್ತೀರಿ ಇವತ್ತು? ನಮ್ಮ ಮೇಲೆ ಇರ್ತೈತೆ. ಸಾಮಾನ್ಯ ಜನರನ್ನ ಹೆಂಗ್ ಬಿಡ್ತೀರಿ ನೀವು? ರಕ್ತ ಇರ್ತೀರಿ ನೀವು. ನಾವು ಕೊಟ್ಟು ಎಂಕ್ವೈರಿ ಮಾಡ್ತಾರ. ಮತ್ತೆ ಅದನ್ನ ಹೆಂಗ ಮಾಡದನ? ಮತ್ತೆ ಇದನ್ನ ಹೆಂಗ್ ಎನ್ಕ್ವೈರಿ ಮಾಡ್ತಾರೆ? ಇದನ್ನೇನು ಎನ್ಕ್ವೈರಿ ಮಾಡ್ತಾರೆ? ಇವ್ರೇ ನನಗೆ ವಿರೋಧ ಪಕ್ಷ ಆದಂಗ ಆಗ್ಬಿಟ್ರಿ. ಅದನ್ನ ಏನ್ ಎನ್ಕ್ವೈರಿ ಮಾಡ್ತಾರೆ? ಸರ್ ಇವ್ರನ್ನೇ ತಕ್ಷಣ ಎನ್ಕ್ವೈರಿ ಮಾಡಿದ್ದಾರೆ. ಅಟ್ರಾಸಿಟಿ ಮಾಡಬೇಕಾದ್ರೆ ತಾನೇ DYSP ತನ್ನ ನೇತೃತ್ವದಲ್ಲೇ ಮಾಡ್ಬೇಕು. ಇದು ಸೂಕ್ಷ್ಮ ವಿಚಾರಗಳು ಕರೆದು ಮಾಡಿ ಸತ್ಯ ಇತ್ತಂದ್ರೆ ಮಾಡ್ರಿ. ನೀನು ಏಕಾಏಕಿ ಮಾಡ್ತಿದ್ದೆ ಅಂದ್ರೆ ಮತ್ತೆ ನಿಂತು ಏನ್ ತನಿಖೆ ಮಾಡಿದಪ್ಪ? ಇಲ್ಲ, ಕೆಲವೊಬ್ರು ಪೊಲೀಸರು ಮತ್ತೆ ಅವ್ರು ಹೆಂಗ್ ತನಿಖೆ ಮಾಡಿದ್ರೆ ಅವಾಗಂದವುಗಳೇ ನೀನೇನು ಇದು ಬಿಟ್ಟೆ? ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಮತಕ್ಕಾಗಿ ರಾಜು, ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ರಾಜು, ಮತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ, FIR ಕೂಡಲೇ ಆಗ್ಲೇಬೇಕು, ಆಗಲೇಬೇಕು, ಆಗಲೇಬೇಕು, ಕೊಟ್ಟಂತ FIR ಕೂಡಲೇ ಆಗ್ಲೇಬೇಕು, ಆಗಲೇಬೇಕು, ಆಗಲೇಬೇಕು, ನಾವು ಕೊಟ್ಟಂತ ದೂರು ಕೂಡಲೇ ಸ್ವೀಕರಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಮತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಮತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಕಾನೂನಂತೆ ಕಾನೂನು, ಒಂದೇ ಕಾನೂನು, ಕಾನೂನಂತೆ ಕಾನೂನು, ಒಂದೇ ಕಾನೂನು, ಸರ್ಕಾರಂತೆ ಸರ್ಕಾರ, ಒಂದೇ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಒಂದೇ ಸರ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ
ಬೀದಿಗಿಳಿಸಿದಂತ ಭ್ರಷ್ಟ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಮಾನ್ಯ ಶಾಸಕರನ್ನ ಬೀದಿಗಿಳಿಸಿದಂತ ಭ್ರಷ್ಟ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಾನ್ಯ ಶಾಸಕರನ್ನ ಬೀದಿಗಿಳಿಸಿದಂತ ಭ್ರಷ್ಟ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಗುಂಡಾ ರೀತಿಯಲ್ಲಿ ವರ್ತಿಸಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಗುಂಡಾ ರೀತಿಯಲ್ಲಿ ನಮ್ಮ PA ಅರೆಸ್ಟ್ ಮಾಡಿರ್ತಕ್ಕಂಥ ಪೊಲೀಸ್ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಅಲ್ಲಿ PA ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಅಲ್ಲಿ ಶಾಸಕರಿಗೆ ಅವಮಾನ ಮಾಡುತ್ತಿರುವ ಭ್ರಷ್ಟ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಭ್ರಷ್ಟ PI ತೊಲಗಲೇಬೇಕು. ಬೆಳಗ್ಗೆ ಅಮರಂತ ಆಗಲೇಬೇಕು. ಅಶೋಕ್ ಸದನಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ PI ಮುಂಜಾನೆ ಬೆಳಿಗ್ಗೆ ಅಮರಂತ ಆಗಲೇಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.